ಕರ್ನಾಟಕದ ಪಶ್ಚಿಮ ಘಟ್ಟಗಳ ಮಧ್ಯೆ ಕಾಣಿಬಳ್ಳಿ ಅನ್ನೋ ಹಳ್ಳಿ ಇತ್ತು. ಹಳ್ಳಿಯ ಸುತ್ತಲೂ ದಟ್ಟವಾದ ಕಾಡು, ಹಳೆಯ ದೇವಾಲಯ ಮತ್ತು ನೂರಾರು ಕಥೆಗಳಲ್ಲಿ ಬರುವ ಭಯಾನಕ ಕಿರುಚಾಟಗಳು. ಆದರೆ ಆ ಎಲ್ಲವೂ ಹಳ್ಳಿಯ ಜನರ ನಂಬಿಕೆಗಳೆಂದು ಹೊಸ ಪೀಳಿಗೆಯವರು ನಕ್ಕು ಬಿಡುತ್ತಿದ್ದರು. ಅದರಲ್ಲಿ ಒಬ್ಬನಾದ ವಿಶ್ವನಾಥ ನಗರದಿಂದ ಹಳ್ಳಿಯ ಹೊಸ ಬಂಗಲೆಯ ಕೆಲಸಕ್ಕಾಗಿ ಬಂದಿದ್ದ. ಆತನಿಗೆ ಅಜ್ಜನಿಂದ ಬಂದ ಹಳೆಯ ಮನೆಯಿತ್ತು. ಕಾಡಿನ ಅಂಚಿನಲ್ಲಿರುವ ದೊಡ್ಡ ಮನೆ. ವಿಶ್ವನಾಥ ನಗರದಲ್ಲಿ ಕೆಲಸ ಮಾಡಿಕೊಂಡಿದ್ದರೂ ಒಂದು ವಾರದ ರಜೆ ಇತ್ತು. ಆ ಮನೆಗೆ ತೆರಳಿದ್ದ. ಅಜ್ಜನ ನೆನಪು. ಹಳೆಯ ಮನೆಯನ್ನು ನೋಡೋಣ ಅಂದ. ಊರಿಗೆ ಹೊರಡುವ ಮೊದಲೇ ವಯಸ್ಸಾದವರು ಎಚ್ಚರಿಸಿದರು. ಮಗ, ರಾತ್ರಿ ಒಂಟಿಯಾಗಿ ಹೊರಗೆ ಹೋಗಬೇಡ. ಆ ಕಾಡಿನಲ್ಲಿ ಏನೋ ಇದೆ. ಹಳ್ಳಿಯವರೆಲ್ಲ ಸಂಜೆ ಆದ ನಂತರ ಹೊರಗೆ ಬರುವುದೇ ಇಲ್ಲ. ಇದನ್ನು ಕೇಳಿದ ವಿಶ್ವನಾಥ ನಕ್ಕುಬಿಟ್ಟ. ಇದು 21ನೇ ಶತಮಾನ ಅಣ್ಣ. ಕಾಡಿನ ಪ್ರೇತ ಪಿಶಾಚಿ ಎನ್ನುವುದು ಸುಳ್ಳು ಕತೆ. ಆ ರಾತ್ರಿ ಅವನು ಮನೆಯಲ್ಲಿ ದೀಪ ಹಚ್ಚಿ ಪುಸ್ತಕ ಓದುತ್ತಿದ್ದ. ಮಧ್ಯರಾತ್ರಿ ಹೊತ್ತಿಗೆ ಕಿಟಕಿಯ ಹೊರಗಿನಿಂದ ಶಬ್ದ ಕೇಳಿಸಿತು. ಒಂದು ಹೆಣ್ಣಿನ ಧ್ವನಿ ನಿಧಾನವಾಗಿ ನಕ್ಕಂತೆ. ನೀನು ಬಂದೆಯಾ? ಬಹಳ ದಿನಗಳ ನಂತರ ಬಂದೆಯಾ? ವಿಶ್ವನಾಥ ಭಯದಿಂದ ಕಿಟಕಿ ತೆರೆದ. ಯಾರೂ ಇರಲಿಲ್ಲ. ಕಾಡು ನಿಶ್ಚಲವಾಗಿತ್ತು. ಕತ್ತಲಿನಲ್ಲಿ ಚಂದ್ರನ ಕಿರಣಗಳು ಮಾತ್ರ ಮರಗಳ ಮಧ್ಯೆ ಹರಡುತ್ತಿದ್ದವು. ಆತ ಅಚ್ಚರಿಯಿಂದ ಹಾಸಿಗೆ ಬಳಿ ಹೋಗಿ ಮಲಗಿದ. ಆದರೆ ನಿದ್ರೆ ಬರಲಿಲ್ಲ. ರಾತ್ರಿ 2 ಗಂಟೆಯ ವೇಳೆಗೆ ಬಾಗಿಲು ಯಾರೋ ತಟ್ಟಿದಂತೆ ಭಾಸವಾಯಿತು. ಠಕ್ ಠಕ್ ಠಕ್. ಯಾರು ಯಾರು ಎಂದು ಕೂಗಿದ. ಉತ್ತರ ಇಲ್ಲ. ಬಾಗಿಲಿನ ಕೆಳಭಾಗದಿಂದ ಚಳಿಗಾಳಿ ಒಳಗೆ ಹೊಕ್ಕಿತು. ಆ ಚಳಿ ಅಷ್ಟೊಂದು ತೀವ್ರವಾಗಿತ್ತು. ಆತನಿಗೆ ಕಂಗಾಲು ಬಂತು. ಮಾರನೇ ದಿನ ಬೆಳಿಗ್ಗೆ ಹಳ್ಳಿಗೆ ಹೋದ. ಹಳ್ಳಿಯಲ್ಲಿ ವೃದ್ಧೆ ಅಕ್ಕ ಹೇಳಿದರು, ಆ ಮನೆಯಲ್ಲಿ ನಿನ್ನ ಅಜ್ಜನ ಕಾಲದಲ್ಲಿ ಒಂದು ಭೀಕರ ಘಟನೆ ಆಯಿತು ಮಗ. ನಿನ್ನ ಅಜ್ಜ ಮನೆ ಕಟ್ಟಿಸುತ್ತಿದ್ದಾಗ ಕೆಲಸ ಮಾಡುತ್ತಿದ್ದ ಶರಣಮ್ಮ ಎಂಬ ಹೆಂಗಸು ಅಲ್ಲಿ ಸತ್ತಳು. ರಾತ್ರಿ ಹೊತ್ತು ಆಕೆಯ ಆತ್ಮ ತಿರುಗಾಡ್ತಿದೆ ಅಂತ ಹಳ್ಳಿ ಜನ ಹೇಳ್ತಾರೆ ಮಗ. ಇದನ್ನು ಕೇಳಿದ ವಿಶ್ವನಾಥ ನಂಬಲಿಲ್ಲ. ಆದರೆ ಕೆಲವು ದಿನಗಳು ಕಳೆಯುತ್ತಿದ್ದಂತೆ ವಿಚಿತ್ರ ಸಂಗತಿಗಳು ನಡೆಯತೊಡಗಿದವು. ಹಾಸಿಗೆಯ ಬಳಿ ಇದ್ದ ಕನ್ನಡಿಯ ಮೇಲೆ ಕೆಂಪು ಬರಹಗಳು ಕಾಣಿಸತೊಡಗಿದವು. ನಿನ್ನಿಂದ ನನಗೆ ನ್ಯಾಯ ಬೇಕು. ಅವನ ಫೋನ್ನಲ್ಲಿ ತೆಗೆದ ಫೋಟೋಗಳ ಹಿಂದೆ ಬಿಳಿ ಆಕೃತಿ ಕಾಣಿಸುತ್ತಿತ್ತು. ರಾತ್ರಿ ಕಿಟಕಿಯ ಹೊರಗಿನಿಂದ ಬರುತ್ತಿದ್ದ ಅಳುವ ಶಬ್ದ ಕೇಳಿಸುತ್ತಿತ್ತು. ಒಂದು ರಾತ್ರಿ ಆತನಿಗೆ ಭಯ ಹೆಚ್ಚಾಯಿತು. ಆತ ಕೈಯಲ್ಲಿ ಟಾರ್ಚ್ ಹಿಡಿದು ಕಾಡಿನತ್ತ ಹೊರಟ. ಚಂದ್ರ ಬೆಳಕಿನಿಂದ ಕಾಡು ಬೆಳ್ಳಗಾಗಿತ್ತು. ಹಳೆಯ ದೇವಾಲಯ ಬಳಿ ಹೋದಾಗ ಟಾರ್ಚ್ ನಿಂತು ಹೋಯಿತು. ಕತ್ತಲಿನ ಮಧ್ಯ ಆ ಹೆಣ್ಣಿನ ಧ್ವನಿ ಮತ್ತೆ ಕೇಳಿಸಿತು. ನನ್ನನ್ನು ಏಕೆ ಕೊಂದೆ? ಈಗ ಆತನ ಮುಂದೆ ಒಂದು ಆಕೃತಿ ಕಾಣಿಸಿತು. ಬಿಳಿ ಬಣ್ಣದ ಸೀರೆ, ಉದ್ದ ಕೂದಲು, ಕಣ್ಣಿನಲ್ಲಿ ರಕ್ತದ ಹನಿ, ತುಟಿಗಳಲ್ಲಿ ನಗು. ವಿಶ್ವನಾಥ ಓಡಲು ಪ್ರಯತ್ನಿಸಿದ. ಆದರೆ ಕಾಲು ಚಲಿಸಲಿಲ್ಲ. ಅವಳ ಕೈ ಮುಂದೆ ಬಂದು ಆತನ ಕತ್ತು ಹಿಡಿಯಿತು. ಆತ ಕಿರುಚಲು ಪ್ರಯತ್ನಿಸಿದರೂ ಶಬ್ದ ಬರಲಿಲ್ಲ. ಅಷ್ಟು ಹೊತ್ತಿಗೆ ದೇವಾಲಯದ ಗಂಟೆ ಹೊಡೆದಂತೆ ಧ್ವನಿ ಬಂತು. ಟಣ್ ಟಣ್ ಟಣ್. ಹಠಾತ್ ಆ ಆತ್ಮ ಮಾಯವಾಯಿತು. ವಿಶ್ವನಾಥ ಪ್ರಜ್ಞೆ ಕಳೆದುಕೊಂಡು ಬಿದ್ದಿದ್ದ. ಬೆಳಕಿನ ಜಾವ ಹಳ್ಳಿಯವರು ಆತನನ್ನು ಆಸ್ಪತ್ರೆಗೆ ಕರೆದೊಯ್ದರು. ಆಸ್ಪತ್ರೆಯಲ್ಲಿ ಎಚ್ಚರವಾದ ನಂತರ ಆತನು ಒಬ್ಬ ಸ್ವಾಮೀಜಿಯನ್ನು ಭೇಟಿಯಾದ. ಸ್ವಾಮೀಜಿ ಹೇಳಿದರು, ಆ ಶರಣಮ್ಮನಿಗೆ ಅನ್ಯಾಯವಾಗಿದ್ದು ಸತ್ಯ. ನಿನ್ನ ಅಜ್ಜನ ಮನೆಯ ಕೆಲಸದ ಸಮಯದಲ್ಲಿ ಆಕೆಗೆ ಅಪಮಾನ ಮಾಡಲಾಗಿತ್ತು ಮತ್ತು ಆಕೆ ಆತ್ಮಹತ್ಯೆ ಮಾಡಿಕೊಂಡಳು. ಆ ಕೋಪದಿಂದ ಅವಳ ಆತ್ಮ ಆ ಮನೆಯಲ್ಲೇ ಸಿಕ್ಕಿಕೊಂಡಿದೆ. ನೀನು ಕ್ಷಮೆ ಕೇಳಬೇಕು. ಆ ದಿನ ರಾತ್ರಿ ವಿಶ್ವನಾಥ ಆ ಮನೆ ಮುಂದೆ ಹೋದ. ಶರಣಮ್ಮ, ನಿನಗೆ ಅನ್ಯಾಯವಾಗಿದೆ. ನಾನು ನಿನ್ನನ್ನು ಕ್ಷಮೆ ಕೇಳುತ್ತೇನೆ. ನನ್ನ ತಾತ ಮಾಡಿದ ಅನ್ಯಾಯಕ್ಕಾಗಿ ನಾನು ನಿನ್ನ ಕ್ಷಮೆಯನ್ನು ಕೇಳುತ್ತೇನೆ. ಆ ಕ್ಷಣ ತಂಪಾದ ಗಾಳಿ ಬೀಸಿತು. ಮನೆಯ ಒಳಗಿನಿಂದ ಆ ಧ್ವನಿ ಮತ್ತೆ ಕೇಳಿಸಿತು. ನೀನು ನನ್ನನ್ನು ಕ್ಷಮೆ ಕೇಳಿದೀಯ. ನಿನ್ನ ತಾತ ಮಾಡಿದ ತಪ್ಪಿಗೆ ನೀನು ನನ್ನನ್ನು ಕ್ಷಮೆ ಕೇಳಿದೀಯ. ನನ್ನ ಆತ್ಮಕ್ಕೆ ಶಾಂತಿ ಸಿಕ್ಕಿದೆ. ನಾನು ಇನ್ನು ಬರುತ್ತೇನೆ. ಹೀಗೆ ಹೇಳುತ್ತಿದ್ದಂತೆ ಮನೆಯ ಒಳಗಿನಿಂದ ಒಂದು ಬಿಳಿ ಆಕೃತಿ ಆಚೆ ಬಂದಿತು. ಹಾಗೆ ಆಕಾಶದಲ್ಲಿ ಮರೆಯಾಯಿತು. ಮುಂದಿನ ದಿನದಿಂದ ಆ ಮನೆಯಲ್ಲಿ ಯಾವ ವಿಚಿತ್ರ ಘಟನೆಯೂ ನಡೆಯಲಿಲ್ಲ.
ವಿಶ್ವನಾಥ ಹಳ್ಳಿಯವರು ಹೇಳಿದ ಕಥೆಗಳು ಕೆಲವೊಮ್ಮೆ ನಿಜವಾಗಿಯೂ ಸತ್ಯವಾಗಿಯೂ ಇರಬಹುದು ಎಂದು ಅರಿತುಕೊಂಡ. ಆತನ ಮನೆಯಲ್ಲಿ ದೇವಸ್ಥಾನಕ್ಕೆ ದಾನ ಮಾಡಿ ಹಳ್ಳಿಯಿಂದ ಹೊರಟ. ಆದರೆ ಕೆಲವೊಮ್ಮೆ ಹಳ್ಳಿಯವರು ಹೇಳುತ್ತಾರೆ, ಅಮಾವಾಸ್ಯೆ ರಾತ್ರಿ ಆ ಮನೆಯಲ್ಲಿ ಬತ್ತಿಯ ಬೆಳಕಿನಲ್ಲಿ ಒಂದು ಹೆಣ್ಣಿನ ನಗು ಇನ್ನೂ ಕೇಳಿಬರುತ್ತಿದೆ ಎಂದು. ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನ್ ಒತ್ತಿ.